ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ನಾನು ದಸರಾ ಹಬ್ಬ ಮುಗೀತಲ್ವಾ, ನನ್ನ ತಮ್ಮನ ಹೆಂಡತಿ ಇಟ್ಟ ಗೊಂಬೆಗಳ ಜೋಡಣೆ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ದಸರಾ ಹಬ್ಬದ ಬಗ್ಗೆ ಕೂಡ ಸ್ವಲ್ಪ ನನಗೆ ಗೊತ್ತಿರೋ ವಿಷಯನ ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ತಮ್ಮ ಡಾಕ್ಟರ್ CL ಗುರುದತ್ ಅವರ ಪತ್ನಿ ರಮಾಮಣಿ ಗುರುದತ್ ಅವರು ಮೈಸೂರಲ್ಲಿ ರಾಮಕೃಷ್ಣ ನಗರ H ಬ್ಲಾಕ್ ಅಲ್ಲಿ ತುಂಬ ಚೆನ್ನಾಗಿ ಗೊಂಬೆ ಇಡ್ತಾರೆ. ಸುಮಾರು ವರ್ಷಗಳಿಂದ ಇಡ್ತಾ ಇದ್ದಾರೆ. ಮೊದಲು ಕೂಡ ಇಡ್ತಾ ಇದ್ರು. ಈಗ ವರ್ಷಕ್ಕೂ ಅದು ತುಂಬಾ ವೈವಿಧ್ಯಮಯವಾಗಿ ಜೋಡಣೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅವರಿಗೆ ಸುಮಾರು ಪ್ರಶಸ್ತಿಗಳು ಪುರಸ್ಕಾರಗಳು ಸಿಕ್ಕಿದೆ. ಎಲ್ಲ ಕೂಡ ಜನಗಳು ತಮಗೆ ತಾವೇ ಬಾಯಿಂದ ಹೇಳ್ಕೊಂಡು ಅವ್ರ ಮನೆಗೆ ನೂರಾರು ಜನ ಗೊಂಬೆ ನೋಡಕ್ಕೆ ಅಂತಾನೆ ಬರ್ತಾರೆ. ಅವ್ರಿಗೆ ಆಸಕ್ತಿ ಉತ್ಸಾಹ ನೋಡಿದ್ರೆ ನಿಜವಾಗ್ಲೂ ಎಂಥವ್ರಿಗೂ ಖುಷಿ ಆಗುತ್ತೆ. ನಾವು ಅವ್ರ ಥರ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಖಂಡಿತ ಹುಟ್ಟುತ್ತೆ. ಆದರೆ ಗೊಂಬೆ ಇಡೋದು ಜೋಡಿಸೋದು ಅನ್ನೋದು ತುಂಬ ಸುಲಭವಾದ ಮಾತಲ್ಲ. ಅವ್ರು ಗೊಂಬೆ ಇಡೋದಕ್ಕೆ ಎಷ್ಟು ಶ್ರಮ ವಹಿಸ್ತಾರೆ ಅನ್ನೋದು ನನಗೆ ಖಂಡಿತ ಗೊತ್ತಿದೆ. ಅದು ಮೊದಲು ಗೊಂಬೆ ಇಡಬೇಕಾದ್ರೆ ಅದಕ್ಕೆ ಬೇಕಾಗಿರೋದು ತಾಳ್ಮೆ ಮತ್ತು ಅವರ ಒಂದು ಶ್ರಮ. ಅಯ್ಯೋ ಯಾರಿಡ್ತಾರೆ ಅನ್ನೋ ಒಂದು ಬೇಸರ ಇರಬಾರ್ದು. ಇದಕ್ಕೆ ಅವರೇನು ಅಂದರೆ ಎಲ್ಲ ಅದಕ್ಕೆ ತಕ್ಕ ಹಾಗೇನೆ ಸ್ಟ್ಯಾಂಡ್ಗಳನ್ನೆಲ್ಲ ಜೋಡಿಸ್ಕೊಂಡು ಯಾವ ಗೊಂಬೆ ಎಲ್ಲಿಟ್ಟರೆ ಅದು ಚೆನ್ನಾಗಿ ಕಾಣುತ್ತೆ. ಮತ್ತು ಆ ಸ್ಟ್ಯಾಂಡ್ಗಳು ಸುಮ್ಮನೆ ಇಡೋಕ್ಕಾಗಲ್ಲ. ಆ ಸ್ಟ್ಯಾಂಡ್ಗೆ ಸರಿಯಾದ ಒಂದು ರೀತಿಯಲ್ಲಿ ಬಟ್ಟೆ ಹಾಕ್ಬೋದು, ಪಂಚೆ ಹಾಕ್ಬೋದು. ಏನಾದ್ರೂ ಬಿಳಿದು ಹಾಕಿದರೆ ಮಾತ್ರನೇ ಆ ಗೊಂಬೆಗಳು ಚೆನ್ನಾಗಿ ಕಾಣೋದು ಸುಂದರವಾಗಿ. ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ, ಈಗ ತಿರುಪತಿ ಬೆಟ್ಟದ ಥರ ಇರ್ಬೋದು, ಅರಮನೆ ಮೈದಾನ ಅಥವಾ ಅರಮನೆ ಥರ ಇರ್ಬೋದು, ಮತ್ತು ನವದುರ್ಗೆಯರು ಮತ್ತು ಇದೆಲ್ಲ ಬೇರೆ ಬೇರೆ ಥರದ ಗೊಂಬೆಗಳನ್ನು ಆಯಾ ಜಾಗಕ್ಕೆ ತಕ್ಕಂಗೆ ಜೋಡಿಸ್ಬೇಕಾಗತ್ತೆ. ಈಗ ಮೇಲಿಂದ ನೋಡ್ಕೊಂಡು ಬಂದರೆ ಒಂದೊಂದು ಗೊಂಬೆನೂ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ. ಈ ಸತಿ ಅಂತೂ ಕುಂಭಕರ್ಣಂದು ಇಟ್ಟಿದ್ದು ಎಲ್ಲರೂ ನೋಡ್ತಾ ಇದ್ರು. ಅವರು ತುಂಬ ಆಸಕ್ತಿಯಿಂದ ಗೊಂಬೆಗಳನ್ನು ಸೆಲೆಕ್ಟ್ ಮಾಡ್ತಾರೆ. ರಮಾಮಣಿಯವ್ರ ಬಗ್ಗೆ ಹೇಳಬೇಕು ಅಂದ್ರೇನೆ ನಂಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಉತ್ಸಾಹ ಅನ್ನೋದು ಒಂಥರ ಚಿಮ್ತಾ ಇದೆಯೇನೋ ಅವರಲ್ಲಿ ಅಂತ ನನಗೆ ಖಂಡಿತ ಅನಿಸುತ್ತೆ. ನೋಡಿ, ಇದ್ರ ಜೊತೆನಲ್ಲೇ ಅವ್ರ ಗೊಂಬೆ ಇಟ್ಟ ವಿಡಿಯೋನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಅವಾಗ ಹೋಗೋಕ್ಕಾಗದೇ ಇದ್ದಿದ್ದರಿಂದ ಆ ವಿಡಿಯೋನ ನಿಮಗೆ ಇದ್ರ ಜೊತೆಯಲ್ಲೇ ತೋರಿಸ್ತೀನಿ. ಮುಂದಿನ ವರ್ಷ ನೀವು ಟೈಮ್ ಇದ್ದರೆ ಮಾತ್ರ ಖಂಡಿತ ಅವ್ರ ಗೊಂಬೆ ಜೋಡಣೆ ಮಾಡೋದನ್ನು ನೋಡೋದಕ್ಕೆ ಮೈಸೂರಲ್ಲಿರೋರಂತೂ ಖಂಡಿತ ಹೋಗ್ಬೋದು. ಯಾಕೆಂದರೆ ಅವರು ಪ್ರತಿಯೊಬ್ಬರನ್ನೂ ಸ್ವಾಗತಿಸ್ತಾರೆ. ಯಾರನ್ನು ಯಾಕೆ ಬಂದರು ಅನ್ನೋ ಒಂಥರ ಇದು ಇಲ್ಲವೇ ಇಲ್ಲ. ಬೇಸರ ಅನ್ನೋದಂತೂ ಇಲ್ಲವೇ ಇಲ್ಲ ಅವರಿಗೆ. ಅಷ್ಟು ಖುಷಿಯಿಂದ ಸ್ವಾಗತ ಮಾಡಿ ಏನಾದರೂ ನಿಮಗೆ ಸ್ವೀಟ್ ಕೊಟ್ಟು ಕಳಿಸ್ತಾರೆ. ನೋಡಿದ್ರಾ, ಇಂಥವ್ರನ್ನ ನೀವು ಪರಿಚಯ ಮಾಡಿಕೊಳ್ಳೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಜೊತೆಯಲ್ಲೇ ಈಗ ಈ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ.
ರಮಾಮಣಿಯವರು ಜೋಡಿಸಿದ ಗೊಂಬೆಗಳನ್ನೆಲ್ಲಾನು ವಿಡಿಯೋ ನೋಡಿದ್ರಲ್ವಾ. ನನಗೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ತೋರ್ಸಕ್ ಬರ್ತಾ ಇಲ್ಲ, ಇರೋದ್ರಲ್ಲೇನೆ ನಾನು ಅದನ್ನ ತೋರಿಸಿದ್ದೀನಿ. ಈ ಗೊಂಬೆ ಹಬ್ಬ ಹೇಗೆ ಶುರುವಾಯಿತು ಅಂದ್ರೆ, ನಮ್ಮ ಮೈಸೂರು ಮಹಾರಾಜರ ಕಾಲದಿಂದಾನು ಕೂಡ ದಸರಾ ಹಬ್ಬ ಅಂದ್ರೆ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ಅವಾಗ ಮಹಾರಾಜರನ್ನೇ ಮೆರವಣಿಗೆಯಲ್ಲಿ ಬರ್ತಾ ಇದ್ರು ಮೈಸೂರಲ್ಲಿ. ಅವರನ್ನು ನೋಡಕ್ಕೆ ಅಂತ ಹೇಳಿ ಎಷ್ಟೋ ಸಾವಿರಾರು ಜನ ಅಲ್ಲಿಗೆ ಹೋಗ್ತಾ ಇದ್ರು. ಮೈಸೂರು ಅರಮನೆ ನೀವು ನೋಡಿರ್ಬೋದು, ಅದು ಪ್ರಪಂಚದ ಅದ್ಭುತಗಳಲ್ಲಿ ಒಂದಾಗಿದೆ. ಎಷ್ಟು ವೈವಿಧ್ಯಮಯವಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಆಮೇಲೆ ಏನಾಯ್ತು ಅಂದ್ರೆ, ದಸರಾ ಹಬ್ಬ ಬರ್ತಾ ಬರ್ತಾ ಈಗ ಅದನ್ನ ಮಹಾರಾಜರ ಒಂದು ಕಾಲ ಇಲ್ಲ ಅಂತ ಹೇಳಿ ಸ್ವತಂತ್ರ ಆದ್ಮೇಲೆ ಈಗ ಚಾಮುಂಡೇಶ್ವರಿ ವಿಗ್ರಹ, ನಾಡದೇವತೆ ವಿಗ್ರಹನ ಇಟ್ಬಿಟ್ಟು ಮೆರವಣಿಗೆ ಮಾಡ್ತಾರೆ. ಅದೆಲ್ಲ ನೀವು ಇತ್ತೀಚೆಗೆ ನೋಡೇ ಇರ್ತೀರಾ. ಆಗ ಮಹಾರಾಜರು ದಸರಾದಲ್ಲಿ ಹೇಗೆ ಮಾಡ್ತಾ ಇದ್ರು ಅನ್ನೋದನ್ನ, ಅವ್ರನ್ನ ರಾಜ ರಾಣಿ ಅನ್ನೋದನ್ನ ನಾವು ಯಾಕೆ ನಮ್ಮನೆಗಳಲ್ಲಿ ಇಡಬಾರ್ದು ಅನ್ನೋದಕ್ಕೆ ಎಲ್ಲ ಸುಮಾರು ಜನರು 9 ದಿನಾನು ದಸರಾದಲ್ಲಿ ಅನೇಕ ಪೂಜೆಗಳನ್ನ ಸಂಪ್ರದಾಯವಾಗೇ ಮಾಡ್ಕೊಂಡು ಬರ್ತಾ ಇದ್ರು. ಶಿಲ್ಪಿಗಳು ಏನ್ ಮಾಡಿದ್ರು ಅಂದ್ರೆ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಅಂತ ರಾಜ ರಾಣಿ ಗೊಂಬೆಗಳನ್ನ ಮರದಲ್ಲಿ ಕೆತ್ತನೆ ಮಾಡಿದ್ರು. ಅದು ಎಲ್ಲರಿಗೂ ಎಷ್ಟು ಇಷ್ಟವಾಯ್ತು ಅಂದ್ರೆ, ಎಲ್ಲರೂ ನಮ್ಗೆ ನಮ್ಗೆ ಅಂತ ಶುರು ಮಾಡಿದ್ರು. ಅವಾಗಿಂದನೇ ರಾಜ ರಾಣಿ ಗೊಂಬೆಗಳನ್ನ ಮರದಲ್ಲಿ ಕೆತ್ತನೆ ಮಾಡಿ ಅದನ್ನ ಎಲ್ಲರೂ ಮನೆಗಳಲ್ಲಿ ಇಡೋದಿಕ್ಕೆ ಪ್ರಾರಂಭಿಸಿದ್ರು. ಮತ್ತೆ ಅದನ್ನ ಮೇಲೆ ಇಡ್ತಾರೆ. ನೀವು ನೋಡಿ, ಈ ದಸರಾ ಹಬ್ಬದಲ್ಲಿ ಮಾತ್ರನೇ ಈ ರಾಜ ರಾಣಿ ಗೊಂಬೆಗಳನ್ನ ಮೇಲ್ಗಡೆ ಇಟ್ಟು ಅದ್ರ ಮುಂದೆ ಕಳಶ ಇಟ್ಟು ಆಮೇಲೆ ಬೇರೆ ಎಲ್ಲ ಗೊಂಬೆಗಳನ್ನ, ಚಾಮುಂಡೇಶ್ವರಿ ಆಗಿರ್ಬೋದು, ಸರಸ್ವತಿ, ಲಕ್ಷ್ಮಿ, ಎಲ್ಲ ಗೊಂಬೆಗಳನ್ನು ಜೋಡಿಸ್ತಾರೆ. ಅಂದ್ರೆ ಮೇನ್ ಇದಕ್ಕೆ ರಾಜ ರಾಣಿ ಗೊಂಬೆನೆ ಮುಖ್ಯವಾಗಿ ಮೇಲಿಡ್ತಾರೆ. ನೀವು ಯಾರ ಮನೇಲಿ ನೋಡಿ ದಸರಾದಲ್ಲಿ ಇದೇ ಗೊಂಬೆಗಳನ್ನ ಇಡ್ತಾರೆ. ಈ ರಾಜ ರಾಣಿ ಗೊಂಬೆಗಳನ್ನ ಇಡೋದು ಶುರುವಾದ್ಮೇಲೆ ಇದರ ಕಾನ್ಸೆಪ್ಟ್ ಏನಾಯ್ತು ಅಂದ್ರೆ, ಎಲ್ಲರೂ ಮನೆಗಳಲ್ಲಿ ಗೊಂಬೆ ಇಡುವಾಗ ಮಹಾಭಾರತದ ಕಾನ್ಸೆಪ್ಟು, ರಾಮಾಯಣದ ಕಾನ್ಸೆಪ್ಟು, ಅಥವಾ ತಿರುಪತಿ ಬೆಟ್ಟದ್ದು, ಹೀಗೆ ಆ ಕಾಲಕ್ಕೆ ತಕ್ಕಂಗೆನೆ ಏನೇನ್ ನಡೀತಾ ಇದೆಯಲ್ಲ ವಿದ್ಯಮಾನಗಳು, ಆ ಕಾನ್ಸೆಪ್ಟ್ಗಳನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು. ಈ ತರ ಎಲ್ಲ ಗೊಂಬೆ ಜೋಡಣೆ ಅನ್ನೋದೇನೆ ಒಂದು ಕಲೆ ಅಂತ ಹೇಳ್ಬೋದು. ಇದು ಅವ್ರ ಮನೇಲಿ ಅದಿಟ್ಟಿದ್ದಾರೆ, ಇದಿಟ್ಟಿದ್ದಾರೆ ಅಂದ್ರೆ, ಇವಾಗ ಆ ಕಾನ್ಸೆಪ್ಟ್ ಮಾಡಿದಾಗ ಅದಕ್ಕೆ ತಕ್ಕ ಹಾಗೇನೆ ನೀವು ಆ ಸೀನನ್ನು ಕ್ರಿಯೇಟ್ ಮಾಡ್ಬೇಕಾಗತ್ತಲ್ಲಿ. ಅದನ್ನ ನೀವು ನೋಡಿದ ಕೂಡಲೇ ಇದೆ ಅನ್ನೋದು ಜನರಿಗೆ ಗೊತ್ತಾಗ್ಬೇಕು. ನೋಡಿ, ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂದ್ರೆ, ಅವಾಗ ದಸರಾ ರಜಾನೂ ಇರೋದ್ರಿಂದ ಮಕ್ಕಳು ಕೂಡ ಇದ್ರ ಬಗ್ಗೆ ತುಂಬಾ ಇಷ್ಟ ಶುರುವಾಗ್ಬಿಟ್ಟಿದೆ. ಅಂದ್ರೆ ಗೊಂಬೆಗಳು ಇಡೋದನ್ನ ಎಲ್ಲರೂ ಒಂಥರ ಇಷ್ಟಪಡ್ತಾ ಇದ್ದಾರೆ. ಸ್ಕೂಲುಗಳಲ್ಲೆಲ್ಲ ಇಡ್ತಾರೆ, ದೇವಸ್ಥಾನಗಳಲ್ಲೆಲ್ಲ ಇಡ್ತಾರೆ. ಆ ರಾಜ ರಾಣಿ ಗೊಂಬೆ ಕೂಡ ಅಷ್ಟೇ, ಸುಮಾರು ತರದ ಅಲಂಕಾರಗಳನ್ನ ಮಾಡಿಬಿಟ್ಟು ವರ್ಷಕ್ಕೂ ಬೇರೆ ಬೇರೆ ತರದ ಅಲಂಕಾರಗಳನ್ನ ಮಾಡೋ ತರ ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಇವಾಗೆಲ್ಲ ನೋಡಿದ್ರಿ ಅಲ್ವಾ ನೀವು, ದಸರಾ ಹಬ್ಬದ ವಿಶೇಷ ಏನು ಅಂತ ಹೇಳಿ ನಿಮಗೂ ಗೊತ್ತಾಗಿದೆ. ಇದು ರಾಜಾರಾಣಿ ಗೊಂಬೆ ಎಲ್ಲರೂ ಇಟ್ಕೊಳ್ಳಿ ಅಂತ ಹೇಳಿ ಸಂಪ್ರದಾಯದ ತರ ಮದುವೆ ಹೆಣ್ಣಿಗೆ ಒಂದ್ ಜೊತೆ ಗೊಂಬೆ ಕೊಡೋದು ಕೂಡ ಪದ್ಧತಿ ಆಗಿದೆ. ಈಗ ಮೊದಲಿನ ಕಾಲಕ್ಕೆ ಹೋಲಿಸಿದ್ರೆ ಈಗ ಬರ್ತಾ ಇರೋ ಕೆತ್ತನೆ ಚೆನ್ನಾಗಿರಲ್ಲ, ಆದ್ರೆ ಆ ಪದ್ಧತಿ ಮಾತ್ರ ಇದೆ. ಎಲ್ಲ ಕಡೆನೂ ಗೊಂಬೆಗಳು ಮಾರಾಟಕ್ಕಿಡ್ತಾರೆ, ಜನ ತಗೋತಾರೆ, ಇಷ್ಟಪಡ್ತಾರೆ. ಮತ್ತಿವಾಗ ಇನ್ನೂ ಒಂದು, ಆ ರಾಜಾರಾಣಿ ಗೊಂಬೆನ ಅಲಂಕಾರ ಮಾಡಿ ಈ ತರ ಇಡೋದ್ರಿಂದ ಜೀವನದಲ್ಲಿ ಒಂದು ರೀತಿ ಗಂಡ ಹೆಂಡತಿ ಮಧ್ಯ ಸಾಮರಸ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಒಂದು ಶುರುವಾಗಿದೆ ಈಗ. ಅದು ಕೂಡ ನಿಜಾನೇ ಅಂತ ನನ್ಗನ್ಸುತ್ತೆ. ನೋಡಿದ್ರಲ್ವಾ, ರಮಾಮಣಿ ಅವ್ರಿಗೆ ಈ ವರ್ಷನೂ ಸುಮಾರು ಪ್ರಶಸ್ತಿಗಳು ಬರಲಿ, ಪುರಸ್ಕಾರಗಳು ಸಿಕ್ಲಿ. ಹೋದ ವರ್ಷ ಸಿಕ್ಕಿದೆ ಅಂತ ಹೇಳಲ್ಲ, ಈ ಸಲನೂ ಅವ್ರಿಗೆ ತುಂಬಾ ಸಿಕ್ಲಿ. ಏಕೆಂದ್ರೆ ಈ ಸಲ ಟಿವಿಯಲ್ಲೆಲ್ಲ ಬಂತು, ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ಬಂದಿದೆ. ಅದರಿಂದ ಅವ್ರದನ್ನ ನನ್ನ ಚಾನಲಲ್ಲೂ ತೋರಿಸ್ತಾ ಇದ್ದೀನಿ. ನೀವು ಖಂಡಿತ ಮರೆಯದೆ ನೋಡಿ, ಕೊನೆ ತನಕ ನೋಡಿ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಕೂಡ ನೋಡಿ, ಫಾಲೋ ಮಾಡಿ. ರಮಾಮಣಿ ಅವರ ಒಂದು ಶ್ರದ್ಧೆ, ಉತ್ಸಾಹಕ್ಕೆ ನೀವು ಕೂಡ ಹ್ಯಾಟ್ಸ್ ಆಫ್ ಅನ್ನಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.